ಬೆಳಗಾವಿಯಲ್ಲಿ ಮತ್ತೊಂದು ಕೋಆಪರೇಟಿವ್ ಸೊಸೈಟಿ ಹಗರಣ ನಡೆದಿದೆ. ನಿರ್ಮಾಪಕ ಆನಂದ್ ಅಪ್ಪುಗೋಳ ಮಾಲೀಕತ್ವದ ಸೊಸೈಟಿ ಇದು. ಹಗರಣ ಮಾಸಿಲ್ಲ, ಆದ್ರೆ ಈ ವಂಚನೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ. ಇದೇ ಬೆಳಗಾವಿಯಲ್ಲಿ ಮತ್ತೊಂದು ಸೊಸೈಟಿಯ ಮಹಾ ವಂಚನೆಯಾಗಿದೆ. ಸೊಸೈಟಿ ಮ್ಯಾನೇಜರ್ ನಿಂದಾನೇ ಕೋಟಿ ವಂಚನೆ ಮಾಡಲಾಗಿದೆ. ಆ ಬ್ಯಾಂಕ್ ಹೆಸರೇ ಶ್ರೀ ಸಿದ್ಧಾರ್ಥ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ. ಈಗ ಮತ್ತೆ ನಿರ್ಮಾಪಕ ಆನಂದ್ ಅಪ್ಪುಗೋಳ ಮಾಲೀಕತ್ವದ ಸೊಸೈಟಿ ಹಗರಣ ಮಾಸುವ ಮುನ್ನವೇ ಮತ್ತೊಂದು ವಂಚನೆಯ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಸಿದ್ಧಾರ್ಥ ಕೋಆಪರೇಟಿವ್ ಸೊಸೈಟಿಯ ಹಗರಣ ಇದಾಗಿದೆ. ಸೊಸೈಟಿ ಮ್ಯಾನೇಜರ್ ಎಸ್ಸಿ ಮೋಹಿತ್ ಈ ವಿರುದ್ಧ ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಹಕರು ಠೇವಣಿ ಇಟ್ಟಿದ್ದ ಹಣದ ಲೆಕ್ಕವನ್ನೇ ಈ ಮ್ಯಾನೇಜರ್ ತೋರಿಸಿಲ್ಲ. 90 ಲಕ್ಷ ಹಣವನ್ನ ವಂಚನೆ ಮಾಡಿ ಕೆಲಸ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಗ್ರಾಹಕರು ಹಣಕ್ಕಾಗಿ ನಿತ್ಯ ಸೊಸೈಟಿಗೆ ಅಲೆದಾಡ್ತಾ ಇದ್ರು ಕೂಡ ಅವರ ಕೈಗೆ ಹಣ ಸಿಗ್ತಾ ಇಲ್ಲ. ಗ್ರಾಹಕರು ಠೇವಣಿ ಹಣ ಇಟ್ಟಿದ್ದರ ಬಗ್ಗೆ ದಾಖಲೆಗಳನ್ನೇ ಇಟ್ಟಿಲ್ವಂತೆ. ಸೊಸೈಟಿಯ ಅಧ್ಯಕ್ಷ ಮತ್ತು ಸಂಸ್ಥಾಪಕ ಉತ್ತಮ ಮುಕ್ಕಣ್ಣನವರೆಗೂ ಕೂಡ ಇದೊಂದು ರೀತಿಯಾದಂತ ಶಾಕ್ ಆಗಿದೆ. ಯಾವ ದಾಖಲೆಗಳನ್ನು ಕೂಡ ಇಟ್ಟಿಲ್ಲ, ಗ್ರಾಹಕರು ಅಲ್ಲಿ ಹಣವನ್ನ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಮ್ಯಾನೇಜರ್ ವಿರುದ್ಧ ಮಾರ್ಕೆಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 2016ರಂದು ಕೂಡ ಮ್ಯಾನೇಜರ್ ಮೋಹಿತ್ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡಲಾಗಿತ್ತು. ಬ್ಯಾಂಕ್ಗೆ ಕನ್ನ ಹಾಕಿದವರ ಜೊತೆ ಕೈ ಜೋಡಿಸಿದ್ರು ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. 40 ಲಕ್ಷ ನಗದು, 40 ಲಕ್ಷದ ಚಿನ್ನಾಭರಣ ಕಳ್ಳತನಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ತಪ್ಪೊಪ್ಪಿಕೊಂಡು 60 ಲಕ್ಷ ನೀಡೋದಾಗಿ ಮೋಹಿತೆ ಹೇಳಿದ್ರು. ಆದ್ರೆ ಹಣ ನೀಡೋ ಬಗ್ಗೆ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟಿದ್ರು ಕೂಡ ಈಗ ಗ್ರಾಹಕರ ಕೈಗೆ ಹಣ ಕೂಡ ಸಿಗ್ತಾ ಇಲ್ಲ. 90 ಲಕ್ಷ ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈಗ ಮ್ಯಾನೇಜರ್ ವಿರುದ್ಧ ಮಾರ್ಕೆಟ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬೆಳಗಾವಿಯಲ್ಲಿ ಮತ್ತೊಂದು ಕೋಆಪರೇಟಿವ್ ಸೊಸೈಟಿ ಹಗರಣ ಬಯಲಾಗ್ತಾ ಇದೆ. ಸೊಸೈಟಿ ಮ್ಯಾನೇಜರ್ ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಇದಾಗಿದೆ. ಶ್ರೀ ಸಿದ್ಧಾರ್ಥ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಹಗರಣ ಇದು. 90 ಲಕ್ಷ ಹಣವನ್ನ ವಂಚಿಸಿ ಕೆಲಸ ಬಿಟ್ಟು ಮ್ಯಾನೇಜರ್ ಎಸ್ಕೇಪ್ ಆಗಿದ್ದಾರೆ. ಟೀಚರ್ ನಾವು ರಿಟೈರ್ ಆಗಿದ್ದೇವೆ. ರಿಟೈರ್ ರೊಕ್ಕ ಇಲ್ಲೇ ಇಟ್ಟಿದ್ದೇವೆ. ಇವರು ಕೊಡಕ್ಕೆ ತಯಾರಿಲ್ಲ. ಏನು ಮಾಡ್ಬೇಕು ನಾವು? ನನ್ನ ಮನೆ ಬಿಲ್ದೈತೆ, ಅದು ಕಟ್ಬೇಕಂತ ನಾ ಇದು ಮಾಡಾಕದೇವು, ಆದ ರೊಕ್ಕ ಕೊಡಕ್ಕೆ ತಯಾರಿಲ್ಲ. ಇವು ಡೈರೆಕ್ಟರ್ ಮಂದಿ ಎಲ್ಲ ರೊಕ್ಕ ತಗೊಂಡಾರ. ಅವರು ತುಂಬಿದ್ರೆ ಇದಾಗ್ತಿತ್ತು. ಇವರು ಕೆಲವು ಸ್ವಂತ ದೋಸ್ತಗ ಪಾವನೆ ಮಂದಿಗೆ ರೊಕ್ಕ ಕೊಟ್ಟಿದ್ದಾರೆ. ಆದ ಇವರು ವಸೂಲು ಮಾಡಕ್ಕೆ ತಯಾರಿಲ್ಲ. ಏನು ಮಾಡ್ಬೇಕು ನಾವು? ದಿನ 2 ದಿನ ಬಿಟ್ಟು ಬರೋದು ಹೋಗೋದು ಹಿಂಗಾಗತ್ತಿತ್ತು. ಯಾರಿಲ್ಲ ಬಂದು ಅವ್ರು ಕೂಡ ನಾವು ಜಗಳ ಹೋಗುದು ಸ್ಟಾಫ್ ಕೂಡ ಅವ್ರ ತಿಂದಾರ. ಡೈರೆಕ್ಟರ್ ಭಾಳ ಮಂದಿ ಐತ್ರಿ, ಭಾಳ ಮಂದಿ ಐತಿ. ಎಲ್ಲಾ ಶಿವಾಜಿನಗರ ಮಂದಿ ಐತಿ, ಕೆಲವು ಹೊರಗಿನ ಮಂದಿ ಐತಿ. ಫ್ರಾಡ್ ಮಾಡಿದ್ ಸರ್ ಎಲ್ಲ ಕಂಪ್ಲೀಟ್ಲಿ ನಮ್ಮ ಮ್ಯಾನೇಜರ್ ಮಾಡ್ಯಾರ. ನಂಗೆ ಗೊತ್ತಾಗಿದ್ದು ಫ್ರಾಡ್ ಆಗಿದೆ ಏನಂತ. ಆ ಡೇಟು ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಬಟ್ ಫೆಬ್ರವರಿ 2016 ನಾನು ಯಾವಾಗ ಚೆಕ್ ಮಾಡಿದ್ದೆ ಸ್ವಲ್ಪ, ಅವಾಗ ನಾನು ಇದ್ರೊಳಗೆ ಬಂತು ಸರ್, ನಮಗೆ ಬಂತು. ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಂಗೆ ಕಂಪ್ಲೇಂಟ್ ಮಾಡೋಕ್ಕೆ ಕೊಟ್ಟಿಲ್ಲ. ಅಟ್ ದಿ ಅಂದ್ರೆ ಆನ್ ದಿ ಸ್ಪಾಟ್ ನಾ ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿದೆ ಸರ್ ಎಲ್ಲರಿಗೂ. ಅವರು ಪರ್ಮಿಷನ್ ಕೊಟ್ಟಿಲ್ಲ. ಓನ್ಲಿ ಇನ್ 16-17 ಅವರು 76 ಲ್ಯಾಕ್ಸ್ ಫ್ರಾಡ್ ಈಗ ಆಗಿದೆ ಅಂತ ಒಂದು ಅಂದಾಜಿದೆ ಸರ್. ಅವರು ನನ್ನ ಪ್ರಕಾರ ನಿಯರ್ ಅಬೌಟ್ 2 crores ಆಗಿದೆ ಅಂತ ನಂದು ಒಂದು ಇದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಬೆಳಗಾವಿಯಲ್ಲಿ ಈಗ ಮತ್ತೊಂದು ವಂಚನೆ ಕೇಸ್. ಇದೀಗ ಹಣ ಕಳೆದುಕೊಂಡಿರೋರು ಏನ್ ಮಾಡಬೇಕು? ಎಸ್ಕೇಪ್ ಆಗಿರುವಂತಹ ಮ್ಯಾನೇಜರ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹೇಗ್ ನಡೀತಾ ಇದೆ ತನಿಖೆ? ಪ್ರತಿಮಾ ಅನುಸಾರ ಬೆಳಗಾವಿಯಲ್ಲಿ ಈಗಾಗಲೇ ಸಂಗೊಳ್ಳಿ ರಾಯಣ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿ ಗ್ರಾಹಕರು ಇಂದಿಗೂ ಕೂಡ ಹಣಕ್ಕಾಗಿ ಪರದಾಟ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ಬ್ಯಾಂಕ್ನಿಂದ ಈಗ ವಂಚನೆ ಆಗಿರ್ತಕ್ಕಂಥದ್ದು. ಶ್ರೀ ಸಿದ್ಧಾರ್ಥ ಕೋಆಪರೇಟಿವ್ ಬ್ಯಾಂಕ್ನಿಂದ ಈಗಾಗಲೇ 90 ಲಕ್ಷಕ್ಕೂ ಹೆಚ್ಚು ಹಣ ಗ್ರಾಹಕರಿಗೆ ಸಿಗದೆ ಪರದಾಟ ಮಾಡ್ತಿದ್ದಾರೆ. ಏನು ಗ್ರಾಹಕರು ನಿವೃತ್ತಿ ವೇತನ ಸೇರಿದಂತೆ ಇನ್ನಿತರ ಹಣವನ್ನು ತಮ್ಮ ಠೇವಣಿ ರೂಪದಲ್ಲಿ ಬ್ಯಾಂಕ್ನಲ್ಲಿ ಇಟ್ಟಿದ್ರು. ಆದರೆ ಬ್ಯಾಂಕ್ನಲ್ಲಿ ಲೆಕ್ಕವನ್ನು ತೋರಿಸಿ ಅಲ್ಲಿನ ಸೊಸೈಟಿಯ ಮ್ಯಾನೇಜರ್ ಏನಿದ್ದಾರೆ ಮೊಹಿತಿ ಅಂತೇಳಿ, ಅವರು ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಹಣವನ್ನು ಬಳಸಿಕೊಂಡು ಈಗ ಬ್ಯಾಂಕ್
ನ ಕೆಲಸ ಬಿಟ್ಟು ಪರಾರಿಯಾಗಿದ್ದಾರೆ. ಈ ನೆಲೆಯಲ್ಲಿ ಏನು ಬ್ಯಾಂಕ್ ಸೊಸೈಟಿ ಮಾಲೀಕರಿಗೂ ಮತ್ತು ಗ್ರಾಹಕರಿಗೂ ಈಗ ಒಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸೊಸೈಟಿ ಅಧ್ಯಕ್ಷರು ಈ ಬಗ್ಗೆ ಏನಂದ್ರೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ತಕ್ಷಣ ಅವರನ್ನ ಬಂಧಿಸಿ ನಮ್ಮ ಏನು ಹಣ ಬರಬೇಕಿದೆ ಅದನ್ನ ವಾಪಸ್ ಕೊಡಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಅದೇ ರೀತಿ ಗ್ರಾಹಕರು ಕೂಡ ನಿತ್ಯ ಬ್ಯಾಂಕ್ಗೆ ಅಲಿಯುವ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ಏನು ಗ್ರಾಹಕರು ತಮ್ಮ ಪಿಂಚಣಿ ಆಗಿರ್ಬೋದು ಇನ್ನಿತರ ಅಲ್ಪ ಸ್ವಲ್ಪ ಹಣವನ್ನ ಬಡ್ಡಿಗಾಗಿ ಅಲ್ಲಿಟ್ಟಿದ್ರು ಅವರೆಲ್ಲರೂ ಕೂಡ ಈಗ ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿಮಾ, ಅದೇ ರೀತಿ ಬ್ಯಾಂಕ್ ನ ಮ್ಯಾನೇಜರ್ ವಿರುದ್ಧ ಇದೊಂದೇ ಪ್ರಕರಣ ಅಲ್ಲ, ಹಲವು ಪ್ರಕರಣದಲ್ಲಿ ಬ್ಯಾಂಕ್ಗೆ ವಂಚನೆ ಮಾಡಿದ ಆರೋಪ ಅವ್ರ ವಿರುದ್ಧ ಸ್ವತಃ ಸೊಸೈಟಿ ಅಧ್ಯಕ್ಷರೇ ಅವ್ರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಆದ್ರೆ ಪೊಲೀಸರು ಈಗ ಏನು ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಅವರನ್ನ ಬಂಧಿಸಿ ಏನಂದ್ರೆ ಗ್ರಾಹಕರಿಗೆ ಏನು ಸಿಗಬೇಕಾದಂತಹ ಹಣವನ್ನ ಒದಗಿಸ್ತಾರ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿದೆ. ಅದೇ ರೀತಿ ಬ್ಯಾಂಕ್ ನಲ್ಲಿ ಅಂದ್ರೆ ಬ್ಯಾಂಕ್ ನ ಈ ಒಂದು ಅವ್ಯವಹಾರಕ್ಕೆ ಸೊಸೈಟಿ ಅವ್ಯವಹಾರಕ್ಕೆ ಕೆಲ ನಿರ್ದೇಶಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿ ಬ್ಯಾಂಕ್ ನ ಅಧ್ಯಕ್ಷರು ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಏನು ಸೊಸೈಟಿಯಲ್ಲಿ ಅನೇಕ ಜನ ನಿರ್ದೇಶಕರು ಕೂಡ ಮ್ಯಾನೇಜರ್ ಜೊತೆ ಕೈ ಜೋಡಿಸಿದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತವೆ. ಅದೇ ರೀತಿ ಏನು ಮ್ಯಾನೇಜರ್ ಮೋಹಿತ್ ಏನಿದ್ದಾರೆ ಇವರು ವಂಚನೆ ಪ್ರಕರಣ 2016ರಿಂದ ಇಲ್ಲಿವರೆಗೂ ಆಡಿಟ್ ರಿಪೋರ್ಟ್ ಮಾಡಿದಾಗ 90 ಲಕ್ಷದಷ್ಟು ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಇನ್ನು ಈ ಹಿಂದಿನ ಎಲ್ಲ ಅಂದ್ರೆ ಆಡಿಟ್ ರಿಪೋರ್ಟ್ ಮಾಡಿದ ನಂತರ ಇನ್ನೆಷ್ಟು ವಂಚನೆ ಬರುತ್ತೋ ಗೊತ್ತಿಲ್ಲ ಅಂತ ಹೇಳಿ ಸೊಸೈಟಿ ಅಧ್ಯಕ್ಷರು ಈಗ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆ ಏನು ಅಂತಂದ್ರೆ ಬೆಳಗಾವಿಯಲ್ಲಿ ಮತ್ತೊಂದು ಸೊಸೈಟಿ ಹಗರಣ ನಡೆದಿದ್ದು ಈಗ ಗ್ರಾಹಕರು ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯ ಬ್ಯಾಂಕ್ಗೆ ಅಲೆದು ತಮ್ಮ ಹಣಕ್ಕಾಗಿ ಅಂದ್ರೆ ತಾವಿಟ್ಟ ಹಣಕ್ಕಾಗಿನೇ ಅದನ್ನು ವಾಪಸ್ ಪಡೆದುಕೊಳ್ಳಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿಮಾ, ಖಂಡಿತ ಚಂದ್ರಕಾಂತ್, ಯಾಕೆಂದ್ರೆ ಇಲ್ಲಿ ಜನರು ತಾವು ಇಟ್ಟಂತ ಹಣವನ್ನ ಯಾವುದೇ ರೀತಿಯಾದಂತ ದಾಖಲೆಗಳು ಇಲ್ಲ ಅಲ್ಲಿ. ಯಾಕೆಂದ್ರೆ ಮೋಹಿತೆ ಆ ರೀತಿಯಾದಂತ ವಂಚನೆ ಮಾಡಿದ್ದಾರೆ ಅಂದ್ರೆ ದಾಖಲೆಗಳೇ ಇಲ್ಲ ಅಂದ ಮೇಲೆ ಹಣ ಪಡೆದುಕೊಳ್ಳೋದಾದ್ರೂ ಹೇಗೆ? ಸುಮಾರು ಎಷ್ಟು ಮಂದಿ ಈ ರೀತಿಯಾಗಿ ಹಣವನ್ನ ಠೇವಣಿ ಇಟ್ಟಿದ್ರು, ಅದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ? ಪ್ರತಿಮಾ, ಏನಂದ್ರೆ ಈ ಒಂದು ಸಿದ್ಧಾರ್ಥ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸುಮಾರು 1,000ದಷ್ಟು ಗ್ರಾಹಕರಿದ್ದಾರೆ. ಅದರಲ್ಲಿ 250ಕ್ಕೂ ಹೆಚ್ಚು ಗ್ರಾಹಕರು ಏನಂದ್ರೆ ಠೇವಣಿ ರೂಪದಲ್ಲಿ ಹಣವನ್ನು ಇಟ್ಟಿರ್ತಾರೆ. ಆ ಠೇವಣಿ ರೂಪದಲ್ಲಿ ಇಟ್ಟಿರ್ತಕ್ಕಂಥ ಹಣಕ್ಕೆ ಗ್ರಾಹಕರ ಬಳಿ ಈಗ ಸೂಕ್ತ ದಾಖಲೆಗಳಿದೆ. ಆದ್ರೆ ಗ್ರಾಹಕರು ಠೇವಣಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಬ್ಯಾಂಕ್ ನಲ್ಲಿ ಸೊಸೈಟಿಯಲ್ಲಿ ಯಾವುದೇ ದಾಖಲೆ ಇಲ್ಲ. ಇದು ಸೊಸೈಟಿ ಅಧ್ಯಕ್ಷರಿಗೆ ಒಂದು ರೀತಿ ದಿಗಿಲು ಬಡದಂಗಾಗಿದೆ. ಅವ್ರಿಗೆ ಒಂದು ರೀತಿ ಇದೊಂದು ಏನು ಪ್ರಕರಣ ಹೇಗೆ ಇದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೀತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಆಡಿಟ್ ರಿಪೋರ್ಟ್ ಮಾಡಿದಾಗ ಮಾತ್ರ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಈಗ ಹೊರಗೆ ಬಂದಿರತಕ್ಕಂಥದ್ದು. ಏನಂದ್ರೆ ಈಗ ಪೊಲೀಸರು ಏನು ಮ್ಯಾನೇಜರ್ ಅವರನ್ನ ಬಂಧಿಸಿ ಅವ್ರನ್ನ ವಿಚಾರಣೆ ಒಳಪಡಿಸಿದಾಗ ಅಷ್ಟೇ ಈ ಹಣದ ಎಲ್ಲಿ ಹೋಯ್ತು ಹಣ ಮತ್ತು ಯಾಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ಅವ್ಯವಹಾರ ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ. ಪ್ರತಿಮಾ.